ಹಲೋ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ವಿಜಯ್ ಕನ್ನಡ ಕ್ರಿಯೇಷನ್ಸ್ ಇನ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾವೇನು ತಿಳ್ಕೊತಾ ಇದೀವಪ್ಪ ಅಂದರೆ ನಿಮಗೆ ಒಂದು ಬೆಸ್ಟ್ ಅರ್ನಿಂಗ್ ಅಪ್ಲಿಕೇಶನ್ ತಿಳಿಸ್ಕೊಡ್ತಾ ಇದ್ದೀನಿ. ಅರ್ನಿಂಗ್ ಅಪ್ಲಿಕೇಶನ್ ಮುಖಾಂತರ ನೀವು ಯಾವುದೇ ರೀತಿ ₹1 ಡೆಪಾಸಿಟ್ ಮಾಡದೆ ಈಸಿಯಾಗಿ ಮನಿನ ಅರ್ನ್ ಮಾಡ್ಕೋಬಹುದು. ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೆ ರೆಫರ್ ಮಾಡ್ಕೊಂಡು ಕೂಡ ಮನಿನ ಅರ್ನ್ ಮಾಡ್ಬೋದು. ಈ ಒಂದು ಬೆಸ್ಟ್ ಅರ್ನಿಂಗ್ ಅಪ್ಲಿಕೇಶನ್ ಅಂತಾನೆ ಹೇಳ್ಬೋದು. ನನಗೆ ಪೇಮೆಂಟ್ ಪ್ರೂಫ್ನ ಕೂಡ ಮೇಲ್ಗಡೆ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ, ಬೇಕಾದ್ರೆ ನೀವು ನೋಡ್ಕೋಬಹುದು. ಈ ರೀತಿಯಾಗಿ ನೀವು ಇದರಲ್ಲಿ ಅರ್ನ್ ಮಾಡ್ಕೋಬಹುದು. ಈಸಿಯಾಗಿ ಯಾವುದೇ ರೀತಿ ₹1 ಕೂಡ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗಿಲ್ಲ, ಡೆಪಾಸಿಟ್ ಮಾಡಬೇಕಾಗಿಲ್ಲ. ಈಸಿಯಾಗಿ ನಿಮಗೆ ಮನಿ ಬರ್ತಾ ಹೋಗುತ್ತೆ. ಯಾವ ರೀತಿ ಅರ್ನ್ ಮಾಡುವಂತ ನೋಡೋಣ. ನೀವು ಅದಕ್ಕಿಂತ ಮೊದಲು ನೀವು ಏನಾದರೂ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಪ್ಪ ಅಂದರೆ ಈಗ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ನಾನು ಆಲ್ರೆಡಿ ನಿಮಗೆ ಬಹಳಷ್ಟು ಅರ್ನಿಂಗ್ ಅಪ್ಲಿಕೇಶನ್ ಬಗ್ಗೆ ವಿಡಿಯೋನ ಮಾಡಿ ತಿಳಿಸಿದ್ದೀನಿ. ಆದರೆ ಅದೆಲ್ಲದಕ್ಕಿಂತ ಇದು ಒಂದು ತುಂಬಾ ಬೆಸ್ಟ್ ಅರ್ನಿಂಗ್ ಅಪ್ಲಿಕೇಶನ್ ಅಂತ ಹೇಳ್ಬೋದು. ಯಾಕಪ್ಪ ಅಂದರೆ ಇದರಲ್ಲಿ ನಿಮಗೆ ಡೈಲಿ ನೀವು ಇದರಲ್ಲಿ ಅರ್ನ್ ಮಾಡ್ಕೋಬಹುದು. ಯಾವುದೇ ನಿಮಗೆ ಲಿಮಿಟೆಡ್ ಇರೋದಿಲ್ಲ, ನಿಮಗೆ ಅನ್ಲಿಮಿಟೆಡ್ ಮನಿನ ಅರ್ನ್ ಮಾಡ್ಕೋಬಹುದು. ಮತ್ತು ಆಫರ್ಸ್ಗಳು ಇರುತ್ತೆ, ಡೈಲಿ ಟಾಸ್ಕ್ಗಳನ್ನ ಕೂಡ ಕಂಪ್ಲೀಟ್ ಮಾಡ್ಕೋಬಹುದು. ನಿಮಗೆ ಒಂದು ಟಾಸ್ಕ್ನ ಕಂಪ್ಲೀಟ್ ಮಾಡ್ಕೊಂಡ್ರೆ ಇಂತಿಷ್ಟು ಅಮೌಂಟ್ ಅಂತ ಇರುತ್ತೆ, ಅಷ್ಟು ಅಮೌಂಟ್ ನಿಮಗೆ ಬಂದೇ ಬರುತ್ತೆ. ನೀವು ಆಫರ್ನ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಮತ್ತು ನಿಮಗೆ ಡೈಲಿ ರಿವಾರ್ಡ್ಸ್ ಅಂತ ಸಿಗುತ್ತೆ. ನೀವು ಡೈಲಿ ಬಂದು ನೀವು ಗೆಟ್ ರಿವಾರ್ಡ್ ಅಂತ ಕ್ಲಿಕ್ ಮಾಡ್ಕೊಂಡ್ರೆ ಸಾಕು, ನಿಮಗೆ ಡೈಲಿ ರಿವಾರ್ಡ್ಸ್ ಕೂಡ ಸಿಗ್ತಾ ಹೋಗುತ್ತೆ. ನೀವು ಇದ್ರದ್ದು ವೀಕ್ಲಿ ರಿವಾರ್ಡ್ಗಳನ್ನ ಕೂಡ ಪಡ್ಕೋಬಹುದು. ಡೈಲಿ ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತು ನಿಮ್ಮ ಫ್ರೆಂಡ್ಸ್ಗೆ ರೆಫರ್ ಮಾಡ್ಕೊಂಡ್ರಪ್ಪ ಅಂದರೆ ಅವರಲ್ಲಿರೋ 50% ಕಮಿಷನ್ ಕೂಡ ನಿಮಗೆ ಸಿಗುತ್ತೆ. ಈ ರೀತಿಯಾಗಿ ನೀವು ಮಾಡ್ಕೋಬಹುದು. ಮತ್ತು ನಾನು ಈ ಅಪ್ಲಿಕೇಶನ್ ಲಿಂಕ್ ಡಿಸ್ಕ್ರಿಪ್ಷನ್ ಕೂಡ ಕೊಟ್ಟಿದ್ದೇನೆ, ಅದ್ರ ಮುಖಾಂತರ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಮತ್ತು ರೆಫರಲ್ ಕೋಡ್ನ ನೀವು ಏನಾದರೂ ಎಂಟ್ರಿ ಮಾಡ್ಕೊಂಡಿದ್ರೆ ನಿಮಗೂ ಕೂಡ ಬೋನಸ್ ಸಿಗುತ್ತೆ, ಅದನ್ನು ಕೂಡ ನೀವು ವಿಡ್ರಾ ಮಾಡ್ಕೋಬಹುದು. ಮತ್ತು ನಾನು ಇದರಲ್ಲಿ ಲೈವ್ ಆಗಿ ವಿಡ್ರಾ ಮಾಡ್ಕೊಂಡು ಪ್ರೂಫ್ ಕೂಡ ತೋರಿಸಿದ್ದೀನಿ. ಯಾವುದೇ ಕಾರಣಕ್ಕೂ ವಿಡಿಯೋನ ಸ್ಕಿಪ್ ಮಾಡಕ್ಕೆ ಹೋಗಬೇಡಿ. ಸ್ಕಿಪ್ ಮಾಡ್ಕೊಂಡ್ರೆ ನಿಮಗೆ ಇದು ವಿಡಿಯೋ ಅರ್ಥ ಆಗೋದಿಲ್ಲ. ಬನ್ನಿ ಹಾಗಾದ್ರೆ ಫ್ರೆಂಡ್ಸ್, ಇವತ್ತು ಶುರು ಮಾಡೋಣ. ನನಗೆ ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡಿಕೊಂಡು ಯಾವ ರೀತಿ ನೀವು ಆರ್ಡರ್ ಮಾಡಬೇಕು ಮತ್ತು ಯಾವ ರೀತಿ ಆಫರ್ಸ್ನ ಕಂಪ್ಲೀಟ್ ಮಾಡ್ಕೋಬೇಕಂತ ಪೂರ್ತಿ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ. ಬನ್ನಿ ಹಾಗಾದ್ರೆ ವಿಡಿಯೋನ ಶುರು ಮಾಡೋಣ. ನೋಡಿ ಫ್ರೆಂಡ್ಸ್, ಈ ಅಪ್ಲಿಕೇಶನ್ ಲಿಂಕ್ನ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಆ ಡಿಸ್ಕ್ರಿಪ್ಷನ್ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಬೇಕಾಗುತ್ತೆ. ನೋಡಿ, ಡೌನ್ಲೋಡ್ ಮಾಡ್ಕೊಂಡು ನೀವು ಇದರಲ್ಲಿ ಯಾರು ಮಾಡಬೇಕಪ್ಪ ಅಂದರೆ ಏನು ಮಾಡಬೇಕಂತ ನನಗೆ ಲೈವ್ ಆಗಿ ತೋರಿಸ್ಕೊಡ್ತೀನಿ. ಯಾವುದೇ ವಿಡಿಯೋನ ಸ್ಕಿಪ್ ಮಾಡ್ಕೋಬೇಡಿ. ನಿಮಗೆ ಸ್ಕಿಪ್ ಮಾಡ್ಕೊಂಡಪ್ಪ ಅಂದರೆ ಅರ್ಥ ಆಗೋದಿಲ್ಲ. ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ. ಈ ಅಪ್ಲಿಕೇಶನ್ ಹೆಸರು ಬಂದುಬಿಟ್ಟು ರೂಪಿಯೋ ಅಂತ. ನೋಡಿ, ರೂಪಿಯೋ ಅಂತ ಒಂದು ಅಪ್ಲಿಕೇಶನ್ ಇದೆ. ಇದನ್ನು ನನಗೆ ಓಪನ್ ಮಾಡ್ತಾ ಇದ್ದೀನಿ. ನೋಡಿ, ಮೊದಲಿಗೆ ನಿಮಗೆ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಈ ರೀತಿ ಬಂದ ತಕ್ಷಣ ನೀವು ಇಲ್ಲಿ ಒಂದು ಟಿಕ್ ಬಾಕ್ಸ್ ಕಾಣುತ್ತೆ ನಿಮಗೆ, ಇದನ್ನ ನೀವು ಆನ್ ಮಾಡಬೇಕಾಗುತ್ತೆ. ಆನ್ ಮಾಡ್ಕೊಂಡು ನೀವು ಏನಾದರೂ ಲ್ಯಾಂಗ್ವೇಜ್ನ ಚೇಂಜ್ ಮಾಡಬೇಕಪ್ಪ ಅಂದರೆ ಮೇಲ್ಗಡೆ ಹೋಗಿ ಇಂಗ್ಲೀಷ್ ಅಂತ ಕಾಣ್ತಾ ಇದೆ ನೋಡಿ. ಈ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಗೆ ಯಾವ ಲ್ಯಾಂಗ್ವೇಜ್ ಬೇಕೋ ಆ ಲ್ಯಾಂಗ್ವೇಜ್ ನೀವು ಸೆಲೆಕ್ಟ್ ಮಾಡ್ಕೋಬಹುದು. ನೋಡ್ತಾ ಇರ್ಬೋದು, ಇಂಗ್ಲೀಷ್, ಹಿಂದಿ, ಮರಾಠಿ, ಗುಜರಾತಿ ಮತ್ತು ಇನ್ನೊಂದು ಇಂಡೋನೇಷಿಯಾ ಲ್ಯಾಂಗ್ವೇಜ್ ಕೂಡ ಇದೆ. ನನಗೆ ಇಂಗ್ಲೀಷ್ ಅಂತ ಸೆಲೆಕ್ಟ್ ಮಾಡ್ಕೊಂಡು ಕಂಟಿನ್ಯೂ ಕೊಡ್ತೀನಿ. ನೋಡಿ, ಕಂಟಿನ್ಯೂ ಕೊಟ್ಟ ತಕ್ಷಣ ನೀವು ಇಲ್ಲಿ ಲಾಗಿನ್ ಆಗಬೇಕು. ಲಾಗಿನ್ ಆಗಬೇಕಪ್ಪ ಅಂದರೆ ನೀವು ಗೂಗಲ್ ಅಕೌಂಟ್ನಿಂದ ಆಗ್ಬೋದು, ಇಲ್ಲಾಂದರೆ ನಿಮ್ಮ ಮೊಬೈಲ್ ನಂಬರ್ನ ಯೂಸ್ ಮಾಡ್ಕೊಂಡು ನೀವು ಲಾಗಿನ್ ಆಗ್ಬೋದು. ನೋಡಿ, ಈಗ ನಾನು ಲಿಂಕ್ ಗೂಗಲ್ ಅಂತ ಕಾಣ್ತಾ ಇದೆ, ಗೂಗಲ್ ಅಕೌಂಟ್ನಿಂದ ಲಾಗಿನ್ ಆಗ್ತೀನಿ. ನೀವು ಬೇಕಾದರೆ ಮೊಬೈಲ್ ನಂಬರ್ನ ಯೂಸ್ ಮಾಡ್ಕೊಂಡು ಕೂಡ ಮಾಡ್ಕೊಳ್ಬೋದು. ನಾನೀಗ ಲಿಂಕ್ ಗೂಗಲ್ ಅಂತ ಕ್ಲಿಕ್ ಮಾಡಿಕೊಂಡು ಇದನ್ನು ಲಾಗಿನ್ ಆಗ್ತೀನಿ. ನೋಡಿ, ನಿಮಗೆ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನೀವು ಲಾಗಿನ್ ಆದ ತಕ್ಷಣ ಈ ರೀತಿ ರೆಫರಲ್ ಕೋಡ್ ಅಂತ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ನನ್ನ ರೆಫರಲ್ ಕೋಡ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಮತ್ತು ಮುಂದೆ ವಿಡಿಯೋದಲ್ಲಿ ನಾನು ಕೂಡ ತೋರಿಸ್ತೀನಿ ಯಾವ ರೀತಿ ರೆಫರಲ್ ಕೋಡ್ ಇರುತ್ತೆ, ಯಾವ ರೀತಿ ಎಂಟ್ರಿ ಮಾಡ್ಕೊಳ್ಬೇಕು ಅಂತ. ಇದು ನೋಡ್ತಾ ಇರ್ಬೋದು, ಎಂಟರ್ ರೆಫರಲ್ ಕೋಡ್ ಅಂತ ಇದೆ. ಇಲ್ಲಿ ನಿಮ್ಮ ರೆಫರಲ್ ಕೋಡ್ನ ನೀವು ಎಂಟ್ರಿ ಮಾಡ್ಕೊಳ್ಳಿ. ನಾನೀಗ ಡಿಸ್ಕ್ರಿಪ್ಷನ್ ಕೂಡ ಕೊಟ್ಟಿರ್ತೀನಿ ಮತ್ತು ವಿಡಿಯೋದಲ್ಲಿ ಕೂಡ ತೋರಿಸ್ತೀನಿ. ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಸಬ್ಮಿಟ್ ಅಂತ ಕೊಡಬೇಕು. ನೋಡಿ, ಸಬ್ಮಿಟ್ ಕೊಟ್ಟ ತಕ್ಷಣ ನಿಮಗೆ ಇಲ್ಲಿ ಕೆಲವೊಂದಿಷ್ಟು ಪರ್ಮಿಷನ್ಗಳನ್ನ ಕೇಳುತ್ತೆ. ಅಲೋ ಪರ್ಮಿಷನ್ ಅಂತ ನೀವು ಕ್ಲಿಕ್ ಮಾಡಿಕೊಂಡು ಈ ಪರ್ಮಿಷನ್ನ ನೀವು ಎನೇಬಲ್ ಮಾಡ್ಕೊಳ್ಬೇಕು. ನೋಡ್ತಾ ಇರ್ಬೋದು, ಆ್ಯಪ್ಸ್ ವಿತ್ ಯೂಸೇಜ್ ಆಕ್ಸೆಸ್ ಅಂತ, ಇದನ್ನ ನೀವು ಎನೇಬಲ್ ಮಾಡಿ. ನೋಡಿ, ಎನೇಬಲ್ ಮಾಡ್ಕೊಂಡ ತಕ್ಷಣ ಇಲ್ಲಿ ನೋಡ್ತಾ ಇರ್ಬೋದು, ವಿ ಆರ್ ಜನರೇಟಿಂಗ್ ಟಾಸ್ಕ್ ಅನೌಡ್ ಫಾರ್ ಯು ಅಂತ ಕೊಡ್ತಾ ಇದೆ. ಅದು ನಿಮಗೆ ಇಲ್ಲಿ ಜನರೇಟ್ ಮಾಡ್ತಾ ಇರುತ್ತೆ, ನಿಮಗೆ ಯಾವ ರೀತಿ ಟಾಸ್ಕ್ನ ಕೊಡಬೇಕು ಅಂತ. ಇಲ್ಲಿ ನಿಮಗೆ ಆ್ಯಪ್ ಟಾಸ್ಕ್ಗಳು ಇರುತ್ತೆ, ಯಾವ ರೀತಿ ಕಂಪ್ಲೀಟ್ ಮಾಡ್ಕೊಂಡು ನೀವು ಅರ್ನ್ ಮಾಡ್ಬೋದು ಅಂತ ನನಗೆ ತೋರಿಸ್ತೀನಿ. ನೋಡ್ತಾ ಇರ್ಬೋದು, ಫಸ್ಟ್ಗೆ ಟೋಟಲ್ ಇರುತ್ತೆ, ಇದನ್ನು ಕಂಟಿನ್ಯೂ ಅಂತ ನೋಡಿ ಕ್ಲಿಕ್ ಮಾಡ್ತಾ ಹೋಗಬೇಕು. ನೋಡ್ತಾ ಇರ್ಬೋದು, ಲಾಗಿನ್ ಆರ್ ಸೈನ್ ಅಪ್ ಅಂತ ಇದೆ. ಇಲ್ಲಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿಕೊಂಡು ಫಿನಿಶ್ ಅಂತ ಕ್ಲಿಕ್ ಮಾಡಿ. ನೋಡಿ, ಈಗ ನಿಮಗೆ ಇಂಟರ್ಫೇಸ್ ಓಪನ್ ಆಯಿತು. ಇದು ಆ್ಯಪ್ ಇಂಟರ್ಫೇಸ್ ಇದೆ. ಈ ಆ್ಯಪ್ನಲ್ಲಿ ನೋಡ್ತಾ ಇರ್ಬೋದು, ಕೆಳಗಡೆ ಎಷ್ಟೊಂದು ಟಾಸ್ಕ್ಗಳಿದೆ. ಇದರಲ್ಲಿ ನೀವು ಯಾವ ತಯಾರು ಮಾಡ್ಬೋದು ಅಂತ ಕೂಡ ಕೊಟ್ಟಿದ್ದಾರೆ. ನೋಡ್ತಾ ಇರ್ಬೋದು, ರಿಜಿಸ್ಟರ್ ಆ್ಯಂಡ್ ಅರ್ನ್ ಅಂತ ಇದೆ. ಎಲ್ಲನೂ ಕೂಡ ನೀವು ರಿಜಿಸ್ಟರ್ ಮಾಡ್ಬೋದು. ಮತ್ತು ಇಲ್ಲಿ ಹೈ ವಾಟ್ಸಪ್ ಅಂತ ಒಂದು ಹೊಸದಾಗಿ ಆಫರ್ನ ಕೊಟ್ಟಿದ್ದಾರೆ. ನೋಡ್ತಾ ಇರ್ಬೋದು, ಡೌನ್ಲೋಡ್ ಆ್ಯಂಡ್ ಅರ್ನ್ ಅಂತ. ನೀವು ಒಂದನ್ನು ಡೌನ್ಲೋಡ್ ಮಾಡಿದರೆ ಸಾಕು, ನಿಮಗೆ ₹5 ಬರುತ್ತೆ. ಈ ರೀತಿಯಾಗಿ ನಿಮಗೆ ತುಂಬ ಇಲ್ಲಿ ಆಫರ್ಸ್ಗಳಿರುತ್ತೆ. ನೋಡಿ, ಎಲ್ಲ ಆಫರ್ಸ್ಗಳನ್ನ ಯಾವ ರೀತಿ ಕಂಪ್ಲೀಟ್ ಮಾಡ್ಕೊಂಡು ನೀವು ಅರ್ನ್ ಮಾಡ್ಬೋದು ಅಂತ ನೋಡೋಣ. ಮತ್ತು ನೀವು ಇದರಲ್ಲಿ ಇನ್ನೂ ಭಾಳಷ್ಟು ವಿಧಾನಗಳಿದೆ ಅರ್ನ್ ಮಾಡೋದಕ್ಕೆ. ಯಾವ ರೀತಿ ಅರ್ನ್ ಮಾಡ್ಬೋದಪ್ಪ ಅಂದರೆ ಈಗ ನೋಡಿ, ಇಲ್ಲಿ ಮೇಲ್ಗಡೆ ನಿಮಗೆ ಒಂದು ರಿವಾರ್ಡ್ ಆಪ್ಷನ್ ಕಾಣ್ತಾ ಇದೆ. ನೋಡ್ತಾ ಇರ್ಬೋದು, ಲೋಡಿಂಗ್ ಆಗ್ತಾ ಇದೆ. ಅದು ಈ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಪ್ಪ ಅಂದರೆ ನಿಮಗೆ ಡೈಲಿ ರಿವಾರ್ಡ್ ಅಂತ ಸಿಗುತ್ತೆ. ನೋಡ್ತಾ ಇರ್ಬೋದು, ಡೈಲಿ ರಿವಾರ್ಡ್ ನಿಮಗೆ 0.02, 0.05 ಅಂತ ಇದೆ. ಇಷ್ಟು ನಿಮಗೆ ಪೈಸೆಗಳ ಇದರಲ್ಲಿ ಸಿಗ್ತಾ ಹೋಗುತ್ತೆ, 0.02 ಅಂತ. ಈಗ ನೀವು ಇಲ್ಲಿ ಕ್ಲೈಮ್ ರಿವಾರ್ಡ್ ಅಂತ ಕ್ಲಿಕ್ ಮಾಡ್ಕೊಂಡಿದ್ದು ಡೈಲಿ ಸಿಗುತ್ತೆ. ನೋಡ್ತಾ ಇರ್ಬೋದು, ಈ ರೀತಿ ಕ್ಲೈಮ್ ಆಯಿತು. ಮತ್ತು ನೀವು ಡೇ 2 ಅಂತ ನೀವು ನಾಳೆ ಮತ್ತೆ ಇದನ್ನು ಕ್ಲೈಮ್ ಮಾಡ್ಕೊಳ್ಬೇಕು. ಅದೇ ರೀತಿ ಡೇ 6 ತನಕ ನೀವು ತೆಗೆದುಕೊಂಡು ಹೋದ್ರಪ್ಪ ಅಂದರೆ ಒಂದಿನ ತಪ್ಪಿಸದೆ ತೊಗೊಂಡ್ರೆ 0.25 ವರೆಗೂ ನಿಮಗೆ ಸಿಗುತ್ತೆ. ಮತ್ತು ಇನ್ನೊಂದು ಆಫರ್ ಏನಪ್ಪ ಅಂದರೆ ಇಲ್ಲಿ ನೋಡ್ತಾ ಇರ್ಬೋದು, ಸ್ಪಿನ್ ಆ್ಯಂಡ್ ವಿನ್ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ ನಿಮಗೆ. ಸ್ಪಿನ್ ಅಂತ ಕಾಣ್ತಾ ಇದೆಯಲ್ಲ, ಈ ಸ್ಪಿನ್ ಬಟನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡ್ರೆ ಅಂದರೆ ಇಲ್ಲಿ ನೋಡ್ತಾ ಇರ್ಬೋದು, ಲೆಟ್ ಸ್ಪಿನ್ ಅಂತ ಆಪ್ಷನ್ ಬರುತ್ತೆ. ಅದಕ್ಕಿಂತ ಮೊದಲು ಕೆಳಗಡೆ ಕಂಪ್ಲೀಟ್ 1 ಟಾಸ್ಕ್ ಟು ಅನ್ಲಾಕ್ ಅಂತ, ನೀವು 1 ಟಾಸ್ಕ್ನ ಕಂಪ್ಲೀಟ್ ಮಾಡ್ಕೊಂಡ ತಕ್ಷಣ ನೀವು ಸ್ಪಿನ್ ಬರುತ್ತೆ ನಿಮಗೆ. ಆ ಸ್ಪಿನ್ನ ನೀವು ಮಾಡ್ಕೊಳ್ಬೋದು. ಇದರಲ್ಲೂ ಕೂಡ ನಿಮಗೆ ₹2 ವರೆಗೂ ಸಿಗುತ್ತೆ. ನೋಡ್ತಾ ಇರ್ಬೋದು, ಕೊನೆಯದಾಗಿ ₹2 ಇದೆ. ನಿಮ್ಗೆ ಎಷ್ಟು ಬೇಕಾದರೂ ಸಿಗ್ಬೋದು. ₹2 ವರೆಗೂ ನೀವು ಕ್ಲೈಮ್ನ ಮಾಡ್ಬೋದು. ಡೈಲಿ 1 ಸ್ಪಿನ್ ಇರುತ್ತೆ, ನೀವು ಡೈಲಿ ಸ್ಪಿನ್ ಕೂಡ ಮಾಡ್ಬೋದು. ಇದು ನಿಮಗೆ 2 ವಿಧಾನ ಇದೆ ಇದರಲ್ಲಿ ಅರ್ನ್ ಮಾಡೋದಕ್ಕೆ. ಇನ್ನು ನೋಡಿ, ಮೂರನೇದೇನಪ್ಪ ಅಂದರೆ ಸರ್ವೆ ರಿವಾರ್ಡ್ಸ್ ಅಂತ ಇದೆ. ನೋಡ್ತಾ ಇರ್ಬೋದು, ನ್ಯೂ ಅಂತ ಇದೆ, ಹೊಸದಾಗಿ ಬಂದಿದೆ.
ಈ ಸರ್ವೆ ರಿವಾರ್ಡ್ಸಲ್ಲಿ ಹೋದರೆ ನೀವು ಏನು ಮಾಡ್ಬೋದಪ್ಪ ಅಂದರೆ ನೋಡ್ತಾ ಇರ್ಬೋದು, ನಾನು ಕ್ಲಿಕ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ಆಫರ್ ವಾಲ್ ಅಂತ ಬಂತು. ಇಲ್ಲಿ ನಿಮಗೆ ಅದರ್ ಅಂತ ಕೊಟ್ಟಿದ್ದಾರೆ ಮತ್ತು 20 ಮಿನಿಟ್ಸ್ ಅಂತ ಇದೆ ನೋಡಿ. ಇಲ್ಲಿ ನಿಮಗೆ 20 ಮಿನಿಟ್ ಒಂದು ಸರ್ವೆ ಇರುತ್ತೆ. ಆ ಸರ್ವೆನ ನೀವು ಕಂಪ್ಲೀಟ್ ಮಾಡ್ಕೊಂಡ್ರಪ್ಪ ಅಂದರೆ ನೀವು 20 ಮಿನಿಟ್ ಹೋಗೋದಲ್ಲಿ ವೇಟ್ ಮಾಡಬೇಕು, ಅಂದರೆ ಸರ್ವೆನ ಕಂಪ್ಲೀಟ್ ಮಾಡಬೇಕು. ಅದನ್ನು ಕಂಪ್ಲೀಟ್ ಮಾಡ್ಕೊಂಡ ತಕ್ಷಣ ನಿಮಗೆ 20.34 ರೂಪೀಸಲ್ಲಿ ಸಿಗುತ್ತೆ. ನೀವು 20 ಮಿನಿಟ್ಗೆ ನಿಮಗೆ ಪ್ರತಿ ನಿಮಿಷಕ್ಕೆ ₹1 ಸಿಗ್ತಾ ಹೋಗುತ್ತೆ ಮತ್ತು 20 ರೂಪೀಸ್ ಆಗುತ್ತೆ. ಈ ರೀತಿಯಾಗಿ ನೀವು ಈಸಿಯಾಗಿ 20 ರೂಪೀಸ್ನ ಮಾಡ್ಕೋಬೋದು. ಮತ್ತು ನಿಮಗೆ ಡೈಲಿ ಇದೇ ರೀತಿ ಸರ್ವಿಸ್ಗಳು ಇರುತ್ತೆ. ಆ ಸರ್ವೆನ ಕಂಪ್ಲೀಟ್ ಮಾಡೋ ಮುಖಾಂತರ ನೀವು 20 ಅಥವಾ ನಿಮಗೆ 30 ಆಗಿರ್ಬೋದು ಜಾಸ್ತಿ ರೂಪಾಯಿಸ್ ಕೂಡ ಬರುತ್ತೆ. ಇನ್ನು ನೆಕ್ಸ್ಟ್ ಇನ್ನೊಂದು ವಿಧಾನ ಅಂದರೆ ಇದು ವೆರಿ ಇಂಪಾರ್ಟೆಂಟ್. ಏನಪ್ಪ ಅಂದರೆ ನೀವು ರೆಫರ್ನ ಮಾಡಿ ಯಾರನ್ನ ಮಾಡ್ಬೋದು, ನಿಮ್ಮ ಫ್ರೆಂಡ್ಸ್ಗೆ ರೆಫರ್ ಮಾಡಿಕೊಂಡು ಕೆಳಗಡೆ ರೆಫರ್ ಅಂತ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಪ್ಪ ಅಂದರೆ ಇಲ್ಲಿ ನೋಡ್ತಾ ಇರ್ಬೋದು ರೆಫರಲ್ ಕೋಡ್ನ ಆಲ್ರೆಡಿ ಹೇಳಿದ್ದೆ. ರೆಫರಲ್ ಕೋಡ್ ಅಂತ ಇದೆ ನೋಡಿ. ಇಲ್ಲಿ ನನ್ನ ರೆಫರಲ್ ಕೋಡ್ ಕಾಣ್ತಾ ಇರ್ಬೋದು ನಿಮಗೆ XDU315 ಅಂತ. ಇದನ್ನ ಡಿಸ್ಕ್ರಿಪ್ಷನ್ ಕೂಡ ಕೊಟ್ಟಿದ್ದೀನಿ, ಆಲ್ರೆಡಿ ಅದನ್ನ ಹೇಳಿಬಿಟ್ಟಿದ್ದೀನಿ. ಈಗ ನೋಡ್ತಾ ಇರ್ಬೋದು ಕೆಳಗಡೆ ನಿಮಗೆ ಏನು ಇಲ್ಲಿ ಸ್ಟೆಪ್ಸ್ಗಳನ್ನ ಕೊಟ್ಟಿದ್ದಾರೆ, ಯಾವ ರೀತಿ ನಿಮಗೆ ರೆಫರಲ್ ಅಮೌಂಟ್ ಬರುತ್ತೆ ಅಂತ. ನೋಡಿ, ಇನ್ವೈಟ್ ಫ್ರೆಂಡ್ಸ್ ಯೂಸಿಂಗ್ ರೆಫರಲ್ ಕೋಡ್ ಅಂತ. ನಿಮ್ಮ ಫ್ರೆಂಡ್ಸ್ಗೆ ನೀವು ಇದನ್ನು ಲಿಂಕ್ನ ಶೇರ್ ಮಾಡಬೇಕು. ಶೇರ್ ಮಾಡಿಕೊಂಡು ಇಫ್ ದೇ ಕಂಪ್ಲೀಟ್ 3 ಆಫರ್ಸ್ ಅಂತ, ಅಂದರೆ ನಿಮ್ಮ ಫ್ರೆಂಡ್ ಏನಾದರೂ 3 ಆಫರ್ನ ಕಂಪ್ಲೀಟ್ ಮಾಡ್ಕೊಳ್ಬೇಕಾಗತ್ತೆ. 3 ಆಫರ್ ಕಂಪ್ಲೀಟ್ ಮಾಡಿಕೊಂಡು ಯು ಅರ್ನ್ 50 ರೂಪೀಸ್ ಆಫ್ ವಾಟ್ ದೇ ಅರ್ನ್ ಅಂತ. ಅಂದರೆ ನಿಮ್ಮ ಫ್ರೆಂಡ್ಸ್ 3 ಆಫರ್ನ ಕಂಪ್ಲೀಟ್ ಮಾಡಿಕೊಂಡು ಎಷ್ಟು ಅರ್ನ್ ಮಾಡಿರ್ತಾರೋ ಅದರಲ್ಲಿ ಅರ್ಧ ಅಮೌಂಟ್ ನಿಮಗೆ ಸಿಗುತ್ತೆ. ಅಂದರೆ ಅರ್ಧ ಬರೋದಿಲ್ಲ, ಆದರೆ 50% ಕಮಿಷನ್ ಸಿಗುತ್ತೆ. ಅವರಲ್ಲಿ ಎಷ್ಟು ಅರ್ನ್ ಮಾಡಿರ್ತಾರೋ ಅದರಲ್ಲಿ ಅರ್ಧ. ಮತ್ತು ನೋಡಿ, ರೆಫರ್ ಅನ್ಲಿಮಿಟೆಡ್ ಫ್ರೆಂಡ್ಸ್ ಅಂತ. ನೀವು ಎಷ್ಟು ಬೇಕಾದಷ್ಟು ಫ್ರೆಂಡ್ಸ್ಗೆ ನೀವು ಇದನ್ನು ರೆಫರ್ ಮಾಡ್ಬೋದು. ಯಾವುದೇ ರೀತಿ ಲಿಮಿಟ್ ಇಲ್ಲ. ನೀವು ಡೈಲಿ 1000 ಫ್ರೆಂಡ್ಸ್ ಕೂಡ ನೀವು ರೆಫರ್ ಮಾಡ್ಬೋದು. ನೋಡಿ, ಇದಾಯಿತು. ಇನ್ನು ನೆಕ್ಸ್ಟ್ ಏನಪ್ಪ ಅಂದರೆ ಆಫರ್ಗಳನ್ನ ಯಾವ ರೀತಿ ಕಂಪ್ಲೀಟ್ ಮಾಡ್ಬೋದು ಅಂತ ನೋಡೋಣ. ಈಗ ನೋಡಿ, ಹೋಮ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಪ್ಪ ಅಂದರೆ ನಿಮಗೆ ಇಲ್ಲಿ ತುಂಬ ಆಫರ್ಸ್ಗಳು ಬರುತ್ತೆ. ನೀವು ಎಷ್ಟು ಬೇಕೋ ಅಷ್ಟು ಆಫರ್ಸ್ಗಳನ್ನ ಇದರಲ್ಲಿ ಕಂಪ್ಲೀಟ್ ಮಾಡ್ಕೋಬೋದು. ನೋಡ್ತಾ ಇರ್ಬೋದು ತುಂಬಾ ಆಫರ್ಸ್ಗಳಿದೆ ಇದರಲ್ಲಿ. ನೀವು ಎಷ್ಟು ಸ್ಕ್ರೋಲ್ ಮಾಡ್ತಿರೋ ಅಷ್ಟು ಆಫರ್ಸ್ಗಳು ಬರ್ತಾ ಹೋಗುತ್ತೆ. ಈಗ ನಾನು ಒಂದು ಇದರಲ್ಲಿ ಡೌನ್ಲೋಡ್ ಮಾಡ್ಕೊಂಡು ನಿಮಗೆ ಕಂಪ್ಲೀಟ್ ಮಾಡ್ಕೊಂಡು ತೋರಿಸ್ತೀನಿ. ಈಗ ನೋಡ್ತಾ ಇರ್ಬೋದು ಡೌನ್ಲೋಡ್ ಆ್ಯಂಡ್ ಅರ್ನ್ ಅಂತ ಒಂದು ಇದೆ, ಹೈ ವಾಟ್ಸಪ್ ಅಂತ. ಈ ಇದ್ರ ಮೇಲೆ ನಾನು ಕ್ಲಿಕ್ ಮಾಡ್ಕೊಂಡಪ್ಪ ಅಂದರೆ ಇಲ್ಲಿ ನಿಮಗೆ ಡೌನ್ಲೋಡ್ ಅಂತ ಒಂದು ಆಪ್ಷನ್ ಬರುತ್ತೆ ನೋಡಿ. ಕಂಪ್ಲೀಟ್ ಇನ್ಸ್ಟಾಲ್ ಆ್ಯಂಡ್ ಓಪನ್ ಆ್ಯಪ್ ಅಂತ. ಇಲ್ಲಿ ನಿಮಗೆ ಒಂದು ಟಾಸ್ಕ್ನ ಕೊಟ್ಟಿರ್ತಾರೆ. ಈ ಟಾಸ್ಕ್ನಲ್ಲಿ ಏನು ಕೊಟ್ಟಿರ್ತಾರೋ ಅದನ್ನು ನೀವು ಮಾಡಬೇಕಾಗತ್ತೆ. ಈಗ ನೋಡ್ತಾ ಇರ್ಬೋದು ಎಕ್ಸಾಂಪಲ್ ನಾನು ತೋರಿಸ್ತೀನಿ. ಈಗ ಇಲ್ಲಿ ನೋಡ್ತಾ ಇರ್ಬೋದು ನೀವು ಮೊದಲನೇದಾಗಿ ಒಂದು ಆ್ಯಪ್ನ ಕೊಟ್ಟಿದ್ದಾರೆ ಮೊಬಿಕ್ವಿಕ್ ಅಂತ. ಇದನ್ನ ನೀವು ರಿಜಿಸ್ಟರ್ ಮಾಡಿಕೊಂಡು ಅರ್ನ್ ಮಾಡಬೇಕಪ್ಪ ಅಂದರೆ 57 ರೂಪೀಸ್ ಬರುತ್ತೆ. ನೋಡ್ತಾ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ನಿಮಗೆ ಒಂದು ಟಾಸ್ಕ್ನ ಕೊಟ್ಟಿರ್ತಾರೆ. ನೋಡ್ತಾ ಇರ್ಬೋದು ಕಂಪ್ಲೀಟ್ ರಿಜಿಸ್ಟ್ರೇಷನ್ ಮಾಡಬೇಕು ಮತ್ತು ಕಂಪ್ಲೀಟ್ ಯುವರ್ KYC, ಅಂದರೆ ನೀವು KYCನ ಕಂಪ್ಲೀಟ್ ಮಾಡಬೇಕಾಗುತ್ತೆ. ನಿಮ್ಮ ಪ್ಯಾನ್ ಕಾರ್ಡ್ ಅಥವಾ ಎಲ್ಲ ಡೀಟೇಲ್ಸ್ಗಳನ್ನ ಎಂಟ್ರಿ ಮಾಡಿಕೊಂಡು KYCನ ಕಂಪ್ಲೀಟ್ ಮಾಡಿಕೊಂಡ್ರೆ 48 ರೂಪಾಯಿ ಬರುತ್ತೆ. ಮತ್ತು ನೀವು ಬರೀ ಕಂಪ್ಲೀಟ್ ಮಾಡಿ ರಿಜಿಸ್ಟ್ರೇಷನ್ ಮಾತ್ರ ಮಾಡಿದೆ ಅಂದರೆ 9 ರೂಪಾಯಿ ಬರುತ್ತೆ. ಇತ್ತಾಗಿ ನಿಮಗೆ 2 ಟಾಸ್ಕ್ಗಳು ಇರುತ್ತೆ. ನೀವು ಯಾವುದು ಕಂಪ್ಲೀಟ್ ಮಾಡ್ತೀರೋ ಅದ್ರ ಮೇಲೆ ನಿಮಗೆ ಅಮೌಂಟ್ ಬರ್ತಾ ಹೋಗುತ್ತೆ ಮತ್ತು ಇಲ್ಲಿ ಟಿಕ್ ಮಾರ್ಕ್ ಬರ್ತಾ ಹೋಗುತ್ತೆ. ಈಗ ನಾನು ರಿಜಿಸ್ಟರ್ನ ಮಾಡೋದಿಲ್ಲ ಅದನ್ನು, ಅಂದರೆ ಅದು ತುಂಬ ಕಂಟಿನ್ಯೂಸ್ ಪ್ರೊಸೆಸ್ ಇದೆ, ದೊಡ್ಡ ಪ್ರೊಸೆಸ್ ಇದೆ. ಅದಕ್ಕೆ ನಾನೀಗ ನೋಡ್ತಾ ಇರ್ಬೋದು ಇಲ್ಲಿ ನಿಮಗೆ 5 ರೂಪೀಸ್ದು ಹೈ ವಾಟ್ಸಪ್ ಅಂತ. ಇದನ್ನು ಡೌನ್ಲೋಡ್ ಆ್ಯಂಡ್ ಅರ್ನ್ ಅಂತ ಮಾತ್ರ ಇದೆ. ಅದಕ್ಕೆ ನಾನು ಇದನ್ನು ಡೌನ್ಲೋಡ್ ಮಾಡ್ಕೊಂಡು ಯಾವ ರೀತಿ ಅರ್ನ್ ಮಾಡೋದು ಅಂತ ತೋರಿಸ್ತೀನಿ. ಈಗ ನೋಡ್ತಾ ಇರ್ಬೋದು ಸ್ಟಾರ್ಟ್ ಟಾಸ್ಕ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ನೋಡಿ ಫ್ರೆಂಡ್ಸ್, ಈಗ ನಾನು ಅಪ್ಲಿಕೇಶನ್ ಲಿಂಕ್ನ ಡೌನ್ಲೋಡ್ ಮಾಡಿಕೊಂಡು ಮತ್ತು ಇನ್ಸ್ಟಾಲ್ ಕೂಡ ಮಾಡಿದ್ದೀನಿ. ಇನ್ಸ್ಟಾಲ್ ಮಾಡಿಕೊಂಡು ಈ ಓಪನ್ ಬಟನ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಅಂದರೆ ಮೊದಲಿಗೆ ನೀವು ಒಂದ್ಸರಿ ಓಪನ್ ಮಾಡಬೇಕು. ನೋಡಿ, ಈ ರೀತಿ ಓಪನ್ ಮಾಡ್ಕೊಂಡ ತಕ್ಷಣ ನೀವು ಬ್ಯಾಕ್ ಬರಬೇಕು. ನೋಡಿ, ಬ್ಯಾಕ್ ಬಂದು ಇಲ್ಲಿ ಅದೇ ರೀತಿ ಆ ಆ್ಯಪ್ಗೆ ಹೋಗಬೇಕಾಗತ್ತೆ. ಮತ್ತು ರುಪಿಯೋ ಅಂತ ಅಪ್ಲಿಕೇಶನ್ ಇದೆ ನೋಡಿ, ಆ ಅಪ್ಲಿಕೇಶನ್ಗೆ ನೀವು ಮತ್ತೆ ಇಂಟರ್ಫೇಸ್ಗೆ ಹೋಗಬೇಕು. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಈಗ ನಾನು ಅದನ್ನು ಇನ್ನೂ ಕೂಡ ಲಾಗಿನ್ ಕೂಡ ಮಾಡಿಲ್ಲ. ಆದರೂ ಕೂಡ ಕಂಗ್ರ್ಯಾಚುಲೇಷನ್, ಯು ಹ್ಯಾವ್ ಸಕ್ಸಸ್ಫುಲಿ ಕಂಪ್ಲೀಟೆಡ್ ದಿಸ್ ಆಫರ್ ಅಂತ ಬಂತು. ಮತ್ತು ಯುವರ್ ರಿವಾರ್ಡ್ ಹ್ಯಾಸ್ ಬಿನ್ ಡೆಪಾಸಿಟೆಡ್ ಇನ್ ಟು ಯುವರ್ ವ್ಯಾಲೆಟ್ ಅಂತ. ಈಗ ವ್ಯಾಲೆಟ್ನಲ್ಲಿ ನಮಗೆ ಡೆಪಾಸಿಟ್ ಆಗಿರುತ್ತೆ. ನೀವು ಅದನ್ನು ಡೌನ್ಲೋಡ್ ಮಾಡಿ ಸ್ವಲ್ಪ ಆ್ಯಪ್ನಲ್ಲಿ ನೀವು ವೇಟ್ ಮಾಡಬೇಕಾಗುತ್ತೆ. 1 ನಿಮಿಷ ನೀವು ವೇಟ್ ಮಾಡಿದ್ರಂದರೆ ನಿಮಗೆ ಆಫರ್ ಕಂಪ್ಲೀಟ್ ಆಗುತ್ತೆ. ಈಗ ಓಕೆ ಅಂತ ಕ್ಲಿಕ್ ಮಾಡ್ಕೊಂಡ್ರಪ್ಪ ಅಂದರೆ ನೀವು ಮತ್ತೆ ಇಲ್ಲಿ ಇಂಟರ್ಫೇಸ್ ಓಪನ್ ಆಗುತ್ತೆ. ನೀವು ನೋಡ್ತಾ ಇರ್ಬೋದು ಅವೈಲೇಬಲ್ ಅಂತ ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೆ ಯಾವ್ದು ನೀವು ಕಂಪ್ಲೀಟ್ ಮಾಡ್ಕೊಂಡಿರ್ತೀರೋ ಅದು ಇಲ್ಲಿ ಬಂದಿರುತ್ತೆ. ಈಗ ನಾನು ಹೋಮ್ ಬಟನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಮತ್ತು ಮೇಲ್ಗಡೆ ನಾನು ವ್ಯಾಲೆಟ್ ಬ್ಯಾಲೆನ್ಸ್ ನೋಡ್ತಾ ಇರ್ಬೋದು ನೀವು 5.02 ಅಂತ. ಅದು 0.02 ಇದೆ ನೋಡಿ, ಅದು ನನಗೆ ಡೈಲಿ ರಿವಾರ್ಡಲ್ಲಿ ಸಿಕ್ಕಿತ್ತು. ಮತ್ತು ಈಗ 5 ರೂಪಾಯಿಸ್ ಇದೆ, ಅದು ನಾನು ಆಫರ್ನ ಕಂಪ್ಲೀಟ್ ಮಾಡ್ಕೊಂಡು ನಿಮಗೆ ಲೈವ್ ಕೂಡ ತೋರಿಸಿದ್ದೀನಿ ಯಾವ ರೀತಿ ಕಂಪ್ಲೀಟ್ ಮಾಡೋದು ಅಂತ. ಈಗ ನೋಡ್ತಾ ಇರ್ಬೋದು ನಂದು ಇಲ್ಲಿ ಟ್ರಾನ್ಸಾಕ್ಷನ್ ಹಿಸ್ಟ್ರಿಯಲ್ಲಿ ನೋಡ್ತಾ ಇರ್ಬೋದು ನೀವು ಈ ರೀತಿ ಬಂದಿದೆ. ಮತ್ತು ನೀವು ವಿಡ್ರಾವಲ್ ಹಿಸ್ಟ್ರಿಯಲ್ಲಿ ನೋಡಿದ್ರೆ ನಾನು ಇನ್ನೂ ಕೂಡ ಯಾವುದೇ ರೀತಿ ವಿಡ್ರಾ ಮಾಡ್ಕೊಂಡಿಲ್ಲ. ವಿಡ್ರಾ ಮಾಡಬೇಕಪ್ಪ ಅಂದರೆ ನಾನು ಯಾವ ರೀತಿ ಮಾಡೋಂತ ಕೂಡ ತೋರಿಸ್ತೀನಿ. ಮತ್ತು ಅದು ಮಿನಿಮಮ್ ಅಮೌಂಟ್ ಕೂಡ ಇರುತ್ತೆ ಯಾವ ರೀತಿ ವಿಡ್ರಾ ಮಾಡೋದು ಅಂತ. ನೋಡ್ತಾ ಇರ್ಬೋದು ರಿಡೀಮ್ ನೌ ಅಂತ ನೀವು ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ಯಾವ ರೀತಿ ರಿಡೀಮ್ ಮಾಡ್ಬೋದು ಅಂತ ಕೂಡ ಕೊಟ್ಟಿರ್ತಾರೆ. ಈಗ ನೋಡಿ, ಮೊದಲಿಗೆ ನೀವು ವೆರಿಫೈಯಿಂಗ್ ಮಾಡಬೇಕಾಗುತ್ತೆ. ಯಾವ ರೀತಿ ನೀವು UPI ಐಡಿನ ಎಂಟ್ರಿ ಮಾಡೋದಾಗಿರ್ಬೋದು, ನೀವು ಇಲ್ಲಿ ವೆರಿಫೈ ಮಾಡ್ಕೊಳ್ಬೇಕು. ಈಗ ಆಟೋಮೆಟಿಕ್ಕಾಗಿ ವೆರಿಫೈ ಆಗ್ತಾ ಇರುತ್ತೆ. ಈಗ ನೋಡ್ತಾ ಇರಿ, ಈಗ ನೋಡ್ತಾ ಇರ್ಬೋದು ನಂದು ವ್ಯಾಲೆಟ್ ಬ್ಯಾಲೆನ್ಸ್ 5.02 ಇದೆ. ಮತ್ತು ಇಲ್ಲಿ ನೋಡ್ತಾ ಇರ್ಬೋದು UPI ನೋಡ್ತಾ ಇರ್ಬೋದು 5 ಇನ್ಸ್ಟಂಟ್ UPI ಕ್ರೆಡಿಟ್ ಅಂತ ಕೊಟ್ಟಿದ್ದಾರೆ.
ನೀವು ಯು ಪಿ ಐಗೆ ಕ್ರೆಡಿಟ್ ಮಾಡಬೇಕಪ್ಪ ಅಂದರೆ 5 ರೂಪೀಸ್ನ ಮಾಡ್ಕೋಬೋದು. ಮತ್ತು ಗಿಫ್ಟ್ ಕಾರ್ಡ್ ನೋಡ್ತಾ ಇರ್ಬೋದು 10 ರೂಪೀಸ್ನಿಂದ ಸ್ಟಾರ್ಟ್ ಆಗುತ್ತೆ. ಅಮೆಝಾನ್ ಪೇ ಗಿಫ್ಟ್ ಕಾರ್ಡ್ ಆಗಿರ್ಬೋದು, ಇದು ಆಗಿರ್ಬೋದು, ಪೇಟಿಎಮ್ ಆಗಿರ್ಬೋದು, ಮತ್ತು ನಿಮಗೆ ಪ್ಲೇಸ್ಟೋರ್ ಕೂಡ ಇದೆ. ಇದರಲ್ಲಿ ನೀವು ಗಿಫ್ಟ್ ಕಾರ್ಡ್ ಕೂಡ ತಡ್ಕೋಬೋದು. ಮತ್ತು ಟಾಕ್ ಟೈಮ್ ಅಂತ ಕೊಟ್ಟಿದ್ದಾರೆ, ಇದು ನಿಮಗೆ ಆಫರ್ಸಿಗೆ ಅವೈಲೇಬಲ್ ಇಲ್ಲ. ಈಗ ಯು ಪಿ ಐ ಬಟನ್ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಯು ಪಿ ಐ ಕ್ಲಿಕ್ ಮಾಡಿಕೊಂಡು ಇಲ್ಲಿ 5 ರೂಪೀಸ್ ಇನ್ಸ್ಟಾಂಟ್ ಕ್ರೆಡಿಟ್ ಅಂತ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಈಗ ನೋಡ್ತಾ ಇರೋದು 5 ರೂಪೀಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನಿಮ್ಮ ಯೂಸರ್ ನೇಮ್ ಅಥವಾ ಪೇಟಿಎಮ್ ಪೇಮೆಂಟ್ ಅಡ್ರೆಸ್ ಅಂದರೆ ಈಗ ನೀವು ಇಲ್ಲಿ ಯು ಪಿ ಐ ಎಂಟ್ರಿ ಮಾಡ್ಕೊಳ್ಬೇಕು. ನಿಮ್ಮ ಫೋನ್ಪೇ ಅಥವಾ ಪೇಟಿಎಮ್ ಯು ಪಿ ಐನಲ್ಲಿ ಎಂಟ್ರಿ ಮಾಡ್ಕೊಳ್ಳಿ. ನಾನು ಕ್ಲಿಕ್ ಮಾಡಬೇಕು. ಈಗ ನೋಡ್ತಾ ಇರ್ಬೋದು ಪೇಮೆಂಟ್ ಅಡ್ರೆಸ್ನ ಕೊಟ್ಟಿರ್ತಾರೆ ಮತ್ತು ಅಮೌಂಟ್ನ ಕೊಟ್ಟು ಇಲ್ಲಿ ಕನ್ಫರ್ಮ್ ಅಂತ ನೀವು ಸೆಲೆಕ್ಟ್ ಮಾಡಿ. ನೋಡಿ ಕನ್ಫರ್ಮ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನೋಡ್ತಾ ಇರ್ಬೋದು ಪೇಮೆಂಟ್ ಪ್ರೊಸೆಸಿಂಗ್ ಅಂತ ಬೀಳುತ್ತೆ. ಅಂದರೆ ಈಗ ನಿಮಗೆ ಪೇಮೆಂಟ್ ಪ್ರೊಸೆಸ್ ಆದ ತಕ್ಷಣ ಪೇಮೆಂಟ್ ಪ್ರೊಸೆಸ್ಡ್ ಅಂತ ಬೀಳುತ್ತೆ. ಈಗ ನೀವು ವೇಟ್ ಮಾಡಬೇಕು. ಇಲ್ಲಾಂದರೆ ಈ ರೀತಿ ಬಂದ ತಕ್ಷಣ ನೀವು ಬ್ಯಾಕ್ ಹೋಗ್ಬೋದು. ನೋಡ್ತಾ ಇರ್ಬೋದು ಪೇಮೆಂಟ್ ಸ್ಟಿಲ್ ಇದು ಪೆಂಡಿಂಗ್ ಅಂತ ಬರ್ತಾ ಇದೆ. ಪೇಮೆಂಟ್ ಇದು ಸ್ಟಿಲ್ ಪ್ರೊಸೆಸಿಂಗ್ ಅಂತ ಕೊಟ್ಟಿದ್ದಾರೆ. ಈಗ ಪೇಮೆಂಟ್ ಪ್ರೊಸೆಸ್ ಆಗ್ತಾ ಇರುತ್ತೆ. ಇದು ಪೇಮೆಂಟ್ ಪ್ರೊಸೆಸ್ ಆದ ತಕ್ಷಣ ನಿಮ್ಮ ಅಕೌಂಟ್ಗೆ ಇದು ಕ್ರೆಡಿಟ್ ಆಗುತ್ತೆ. ಈ ರೀತಿಯಾಗಿ ನೀವು ಆ್ಯಪ್ನ ಇಲ್ಲಿ ಯೂಸ್ ಮಾಡ್ಕೊಳ್ಬೋದು. ನೋಡ್ಕೊಳ್ಳೋದು ನಿಮ್ಮ ಟ್ರಾನ್ಸಾಕ್ಷನ್ ಇಷ್ಟ ಆಗಿರ್ಬೋದು. ಮತ್ತು ನಿಮ್ಗೆ ಏನಾದರೂ ಕ್ರೆಡಿಟ್ ಆಗಲಪ್ಪ ಅಂದರೆ ಆಟೋಮೆಟಿಕ್ಕಾಗಿ ಮತ್ತೆ ಬ್ಯಾಕ್ ಅಮೌಂಟ್ ಇದಕ್ಕೆ ಬರುತ್ತೆ. ಅದರ ನಿಮಗೆ ವೇಸ್ಟ್ ಆಗೋದಿಲ್ಲ. ನೋಡ್ತಾ ಇರ್ಬೋದು ರಿಡೀಮ್ -5 ಅಂತ ಬಂದಿದೆ. ಮತ್ತು ವಿಡ್ರಾಲ್ ಹಿಸ್ಟ್ರಿ ಪೇಮೆಂಟ್ ಪ್ರೊಸೆಸ್ಡ್ ಅಂತ. ಈಗ ನಮ್ಮ ಪೇಮೆಂಟ್ ಪ್ರೊಸೆಸ್ ಆಗಿದೆ. ಇದು ನನ್ನ ಬ್ಯಾಂಕ್ ಅಕೌಂಟಿಗೆ ಕೂಡ ಈಗ ಕ್ರೆಡಿಟ್ ಆಗಿದೆ. ಅದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ. ಇಲ್ಲಿ ನೋಡ್ತಾ ಇರ್ಬೋದು ನಾನು ತೋರಿಸ್ತೀನಿ ಮೆಸೇಜ್ ಬಂದಿದೆ ಅಂತ. ನೋಡ್ತಾ ಇರ್ಬೋದು ಅಮೌಂಟ್ ಕ್ರೆಡಿಟೆಡ್ ಮತ್ತು ಬ್ಯಾಂಕ್ ನೇಮ್ ಕೂಡ ಕೊಟ್ಟಿದ್ದಾರೆ. ಮತ್ತು ಬ್ಯಾಂಕ್ನಲ್ಲಿ ಕ್ರೆಡಿಟ್ ಆಗಿರೋ 5 ರೂಪೀಸ್ ಹ್ಯಾಸ್ ಅಂತ ಮೆಸೇಜ್ ಕೂಡ ಬಂದಿದೆ. ಈ ರೀತಿಯಾಗಿ ನೀವು ಇದರಲ್ಲಿ ವಿಡ್ರಾ ಕೂಡ ಮಾಡ್ಕೋಬೋದು. ಮತ್ತು ಯಾವ ರೀತಿಯಿಂದ ಅರ್ನ್ ಮಾಡ್ಬೋದು ಅಂತ ಕೊಟ್ಟಿದೆ. ನೀವು ಅನ್ಲಿಮಿಟೆಡ್ ಮನಿ ಅನ್ನೋದ್ರಲ್ಲಿ ಅರ್ನ್ ಮಾಡ್ಬೋದು. ನೋಡ್ತಾ ಇರ್ಬೋದು ಏಂಜಲ್ 1ನ ಕಂಪ್ಲೀಟ್ ಮಾಡ್ಕೊಂಡ್ರೆ 142 ರೂಪೀಸ್ ಬರುತ್ತೆ. ಈ ರೀತಿಯಾಗಿ ನೀವು ಇದನ್ನು ಡೌನ್ಲೋಡ್ ಮಾಡಿಕೊಂಡು ಈಸಿಯಾಗಿ ರೆಫರ್ನ ಮಾಡಿಕೊಂಡು ಅರ್ನ್ ಮಾಡ್ಬೋದು. ಮತ್ತು ಆಫರ್ಸ್ನ ಕಂಪ್ಲೀಟ್ ಮಾಡ್ಕೊಂಡು ಕೂಡ ಅರ್ನ್ ಮಾಡ್ಬೋದು. ಓಕೆ ಫ್ರೆಂಡ್ಸ್, ವಿಡಿಯೋ ನಿಮಗೆ ಇಷ್ಟ ಆಯ್ತಪ್ಪ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಇದೇ ರೀತಿ ಹೊಸ ಅರ್ನಿಂಗ್ ಅಪ್ಲಿಕೇಶನ್ಗಳ ಲಿಂಕ್ ಅಥವಾ ಡೌನ್ಲೋಡ್ ಮಾಡೋದಕ್ಕೆ ನಿಮಗೆ ಏನಾದರೂ ಆಸಕ್ತಿ ಇತ್ತಪ್ಪ ಅಂದರೆ ನಮ್ಮ ಚಾನಲ್ ಆಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್.